ಸಾವಿರಾರು ಪ್ರವಾಸಿಗರ ಜೀವರಕ್ಷಣೆ ಹೊಣೆ ಹೊತ್ತಿರುವ ಜೀವರಕ್ಷಕ ಸಿಬ್ಬಂದಿಯೇ ಈಗ ಜೀವಭಯದಲ್ಲೇ ಕರ್ತವ್ಯ ನಿರ್ವಹಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಕಾರವಾರ ನಗರದ ಟ್ಯಾಗೋರ್ ಕಡಲ ತೀರದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಅಧೀನದಲ್ಲಿರುವ ವೀಕ್ಷಣಾ ಗೋಪುರಗಳು ಸಂಪೂರ್ಣ ಶಿಥಿಲಗೊಂಡಿದ್ದು ಯಾವ ಕ್ಷಣದಲ್ಲಾದರೂ ಕುಸಿಯುವ ಭೀತಿ ಎದುರಾಗಿದೆ. ಕಡಲ ತೀರದಲ್ಲಿ ಜೀವರಕ್ಷಕರಿಗೆ ಅಗತ್ಯವಾದ ಹಗ್ಗ, ರೆಸ್ಕ್ಯೂ ಟ್ಯೂಬ್, ಧ್ವನಿವರ್ಧಕ ಸೇರಿದಂತೆ ಹಲವು ಉಪಕರಣಗಳನ್ನು ಜಿಲ್ಲಾಡಳಿತ ಒದಗಿಸಿದ್ರೂ ಅವುಗಳನ್ನು ಬಳಸಿ ಪ್ರವಾಸಿಗರ ಮೇಲೆ ನಿಗಾವಹಿಸಬೇಕಾದ ವೀಕ್ಷಣಾ ಗೋಪುರಗಳೇ ಸುರಕ್ಷಿತವಾಗಿಲ್ಲ. ಪರಿಣಾಮ ಸಿಬ್ಬಂದಿ ಆತಂಕದ ನಡುವೆಯೇ ಕರ್ತವ್ಯ ನಿರ್ವಹಿಸುವಂತಾಗಿದೆ. ಟ್ಯಾಗೋರ್ ಕಡಲ ತೀರದಲ್ಲಿ ನಿರ್ಮಿಸಲಾದ 2 ವೀಕ್ಷಣಾ ಗೋಪುರಗಳಲ್ಲಿ ಹನುಮಾನ್ ಪ್ರತಿಮೆ ಸಮೀಪದ ಗೋಪುರ ಸಂಪೂರ್ಣ ಹಾಳಾಗಿದ್ದು ಬಳಕೆಗೆ ಅಸಾಧ್ಯವಾಗಿದೆ. ಗೋಪುರದ ಬಾಗಿಲು ಮುರಿದು ಹೋಗಿದ್ದು ಮಳೆ ಬಂದ್ರೆ ನೀರು ಒಳನುಗ್ಗುತ್ತಿದೆ. ಕಬ್ಬಿಣದ ಕಂಬಗಳು ತುಕ್ಕು ಹಿಡಿದಿದ್ದು ಮೇಲಕ್ಕೆ ಹತ್ತುವ ಏಣಿಯೂ ದುಸ್ಥಿತಿಯಲ್ಲಿದೆ. ಮೇಲ್ಛಾವಣಿ ಗಾಳಿಗೆ ಹಾರಿ ಹೋಗುವ ಸ್ಥಿತಿಯಲ್ಲಿರೋದ್ರಿಂದ ಸಿಬ್ಬಂದಿ ಅದನ್ನ ಬಳಕೆ ಮಾಡ್ತಿಲ್ಲ. ಇನ್ನೊಂದು ಗೋಪುರ ಫುಡ್ ಕೋರ್ಟ್ ಹಿಂಭಾಗದಲ್ಲಿದ್ದು ಅದರ ಸ್ಥಿತಿಯೂ ಬಹುತೇಕ ಅದೇ ರೀತಿ ಇದೆ. ತುಕ್ಕು ಹಿಡಿದ ಕಂಬಗಳಿಂದ ಗಾಳಿ ಬೀಸಿದಾಗಲೇ ಗೋಪುರ ಅಲುಗಾಡುತ್ತಿದೆ. ಕಬ್ಬಿಣದ ರ್ಯಾಕ್ಗಳು ಮತ್ತು ಸರಳುಗಳು ಕುಸಿಯುವ ಹಂತ ತಲುಪಿರುವುದಾಗಿ ಸಿಬ್ಬಂದಿ ತಿಳಿಸಿದ್ದಾರೆ. ಇದರ ಪರಿಣಾಮ ಖಾಸಗಿಯವರಿಂದ ನಿರ್ಮಿಸಲಾದ ಒಂದು ವೀಕ್ಷಣಾ ಗೋಪುರವಿದ್ದು ಸರ್ಕಾರಿ ಗೋಪುರಗಳಲ್ಲಿ ಜೀವರಕ್ಷಕ ಸಾಮಗ್ರಿಗಳನ್ನು ಇಡಲು ಸೂಕ್ತ ಸ್ಥಳಾವಕಾಶ ಇಲ್ಲದ ಕಾರಣ ಸದ್ಯ ಖಾಸಗಿ ಗೋಪುರವನ್ನೇ ಉಪಕರಣಗಳನ್ನು ಸಂಗ್ರಹಿಸಲು ಬಳಸಲಾಗುತ್ತಿದೆ. ಸುಮಾರು 2 ಕಿಲೋಮೀಟರ್ ಉದ್ದದ ಕಡಲ ತೀರದಲ್ಲಿ ಪ್ರವಾಸಿಗರ ಮೇಲೆ ನಿಗಾವಹಿಸಲು 9 ವರ್ಷಗಳ ಹಿಂದೆಯೇ ಈ ಗೋಪುರವನ್ನ ನಿರ್ಮಿಸಲಾಗಿತ್ತು. ಆದರೆ ಸೂಕ್ತ ನಿರ್ವಹಣೆ ಇಲ್ಲದ ಕಾರಣ ಇಂದು ಅವು ಅಪಾಯದ ಕೇಂದ್ರಗಳಾಗಿ ಪರಿಣಮಿಸಿವೆ. ಪ್ರಸ್ತುತ 3 ಜೀವರಕ್ಷಕ ಸಿಬ್ಬಂದಿ ಹಾಗೂ ಒಬ್ಬ ಪ್ರವಾಸಿ ಮಿತ್ರ ಸೇರಿದಂತೆ 4 ಮಾತ್ರ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಅವಿನಾಶ್ ಆಗೇರ, ಆವರ್ಸ, ಕಾರವಾರ. ಗೋಕರ್ಣ ಮಹಾಗಣಪತಿ ದೇವಾಲಯದಲ್ಲಿ ಭಕ್ತರು ಬಿಟ್ಟು ಹೋಗಿದ್ದ ಲಕ್ಷಾಂತರ ರೂಪಾಯಿ ಚಿನ್ನಾಭರಣ ಹಾಗೂ ಹಣವನ್ನು ಒಳಗೊಂಡ ಬ್ಯಾಗ್ನ ವಾರಸುದಾರರನ್ನ ಪೊಲೀಸರು ಪತ್ತೆ ಹಚ್ಚಿ ವಾಪಸ್ ನೀಡಿ ಪ್ರಾಮಾಣಿಕತೆ ಮೆರೆದ ಘಟನೆ ನಡೆದಿದೆ. ಗೋಕರ್ಣ ಮಹಾಬಲೇಶ್ವರ ಮಂದಿರದ ಪೊಲೀಸ್ ಹೊರ ಠಾಣೆಯ ಸಿಬ್ಬಂದಿ ಮಹೇಶ್ ನಾಯ್ಕ್ ಹೊರಗಡೆ ಗಸ್ತು ತೆರಳುವ ವೇಳೆ ಮಹಾಗಣಪತಿ ಮಂದಿರಕ್ಕೆ ಬಂದಿದ್ದು ಅಲ್ಲಿನ ಹೊರ ಆವರಣದಲ್ಲಿ ಬ್ಯಾಗ್ ಪತ್ತೆಯಾಗಿತ್ತು. ಈ ಬಗ್ಗೆ ಬಾಗಿಲಲ್ಲಿ ಹೂ ಮಾರುವವರನ್ನ ವಿಚಾರಿಸಿದ್ದಾರೆ. ವಾರಸುದಾರರು ಯಾರು ಎಂದು ತಿಳಿದು ಬಂದಿಲ್ಲ. ನಂತರ ಈ ಭಾಗದಲ್ಲಿ ಭಕ್ತರ ಚಲನವಲನದ ಬಗ್ಗೆ ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸಿದ್ದು ಕಾರಿನಲ್ಲಿ ಜನರು ಬಂದಿರುವುದು ತಿಳಿದು ಬಂದಿದ್ದು ಈ ವಾಹನದ ನೋಂದಣಿ ಸಂಖ್ಯೆ ಆಧರಿಸಿ ಮಾಲಕರ ದೂರವಾಣಿ ಸಂಖ್ಯೆ ಪತ್ತೆ ಮಾಡಿ ಕರೆ ಮಾಡಿದ್ದಾರೆ. ನಂತರ ಅವರು ಬ್ಯಾಗ್ ಹುಡುಕುತ್ತಿರುವುದು ತಿಳಿದು ಬಂದಿದ್ದು ಪೊಲೀಸ್ ಹೊರ ಠಾಣೆಗೆ ಕರೆಸಿ ಆಧಾರ್ ಕಾರ್ಡ್, ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಇರುವವರು ಇವರೇ ಮತ್ತಿತರ ಮಾಹಿತಿ ಪಡೆದು ಅವರದ್ದೇ ಎಂದು ಖಚಿತಪಡಿಸಿಕೊಂಡು ಮೇಲಾಧಿಕಾರಿಗಳಿಗೆ ತಿಳಿಸಿ ಹಸ್ತಾಂತರಿಸಿದ್ದಾರೆ. ಹೈದರಾಬಾದ್ ಮೂಲದ ಪ್ರವಾಸಿಗರು ಕುಟುಂಬ ಸಮೇತರಾಗಿ ಇಲ್ಲಿಗೆ ಪ್ರವಾಸಕ್ಕೆ ಬಂದಿದ್ದು ದೇವರ ದರ್ಶನಕ್ಕೆ ತೆರಳಿ ಮರಳುವಾಗ ಬ್ಯಾಗ್ ಮರೆತಿದ್ರು. ಅಲ್ಲದೆ ವಾರಸುದಾರರ ಕೈ ಸೇರಿದ್ದ ಮೇಲೆ ಬ್ಯಾಗ್ನಲ್ಲಿ ಲಕ್ಷಾಂತರ ರೂಪಾಯಿ ಚಿನ್ನ ಹಾಗೂ ಹಣವಿರುವುದು ತಿಳಿಯಿತು. ಇವರ ಸಂಬಂಧಿಕರು ಕುಮಟಾದವರಾಗಿದ್ದು ಕೊಪ್ಪಳದಲ್ಲಿ ಸಂಬಂಧಿಕರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುರುಡೇಶ್ವರ, ಗೋಕರ್ಣ ದೇಗುಲಗಳ ಭೇಟಿಗೆ ಬಂದಿದ್ರು. ಸುರಕ್ಷಿತವಾಗಿ ಮರಳಿಸಿದ ಪೊಲೀಸ್ ಸಿಬ್ಬಂದಿಗೆ ಪ್ರವಾಸಿಗರು ಕೃತಜ್ಞತೆ ಸಲ್ಲಿಸಿದ್ದು ಕರ್ನಾಟಕ ಪೊಲೀಸರಿಗೆ ಪ್ರಶಂಸಿಸಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಆಂಧ್ರ ಪ್ರದೇಶದಿಂದ ಇಲ್ಲಿ ದರ್ಶನಕ್ಕಂತ ಬಂದಿರ್ತಾರೆ. ದೇವರ ದರ್ಶನಕ್ಕೆ ಸುಮಾರು ಒಂದು 9:51 ಸುಮಾರಿಗೆ ಮಹಾಗಣಪತಿ ದೇವಸ್ಥಾನದಲ್ಲಿ ಇವರು ಬ್ಯಾಗ್ ಬಿಟ್ಟಿರ್ತಾರೆ. ಸೊ ನಾನು ಆ ಕಡೆ ಗಸ್ತು ತಿರುಗಕ್ಕೆ ಹೋಗುವಂಥ ಸಮಯದಲ್ಲಿ ಒಂದು 12:10 ಸುಮಾರಿಗೆ ಬ್ಯಾಗ್ ಏಕಾಂಗಿಯಾಗಿರುವುದನ್ನು ನೋಡ್ತೀನಿ. ಬ್ಯಾಗ್ ಇರೋದ್ರಿಂದ ಅಲ್ಲಿ ಹೂವು ಮಾರೋರು ಅಂತ ಕೇಳ್ತೀನಿ, ಯಾರು ಬ್ಯಾಗ್ ಅಂತ. ಅವರು ಗೊತ್ತಿಲ್ಲ ಸರ್, ಇಟ್ಟೋಗಿದ್ದಾರೆ ಅಂತ ಹೇಳಿರೋದ್ರಿಂದ ತಂದು ಬ್ಯಾಗನ್ನು ಇಲ್ಲಿ ಇಟ್ಟಿರ್ತೀನಿ. ನಂತರ ಬಂದು CC ಕ್ಯಾಮೆರಾ ಚೆಕ್ ಮಾಡಿದಾಗ 9:51ಕ್ಕೆ ಇವ್ರದ್ದೊಂದು ಬ್ಲ್ಯಾಕ್ ಕಲರ್ ವೆಹಿಕಲ್ ಬಂದು ನಿಂತಿರುತ್ತದೆ. ಆ ವೆಹಿಕಲ್ನ ನಂಬರನ್ನು ನೋಟ್ ಮಾಡಿಕೊಂಡು MCCTNSನಲ್ಲಿ ಅವರಿಗೆ ಕಾಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಆ ಸಮಯದಲ್ಲಿ ಕಾಲ್ ಹೋಗಿರ್ತದೆ, ಬಟ್ ಆ ಸಮಯದಲ್ಲಿ ಅವ್ರ ಕಡೆಯವರು ಬಂದಿರ್ತಾರೆ. ಇಲ್ಲಿ ಬಂದಾಗ ಅವರಿಗೆ ಈ ಅವ್ರದ್ದೇನು ಬ್ಯಾಗ್ ಇದೆಯಲ್ಲ, ಮಿಸ್ ಆಗಿದೆಯಲ್ಲ, ಅದೇನು ಕಳ್ಕೊಂಡಿರೋದು ಅದನ್ನು ಚೆಕ್ ಮಾಡಲಿಕ್ಕೆ ಹೇಳ್ತೀನಿ. ಅವರು ಅದನ್ನು ಚೆಕ್ ಮಾಡಿರ್ತಾರೆ. ಅಲ್ಲಿ ಅವರು ಹೇಳಿರೋ ಪ್ರಕಾರ ಸುಮಾರು 50 ರಿಂದ 55-60 ಲಕ್ಷ ರೂಪಾಯಿ ಅಮೌಂಟ್ ಮತ್ತು ಗೋಲ್ಡ್ ಎಲ್ಲ ಸೇರಿ ಅಷ್ಟು ಇರ್ತವೆ. ಬಟ್ ಅದರಲ್ಲಿ ಯಾವುದೂ ಕೂಡ ಒಂದು ಮಿಸ್ ಆಗಿರೋದಿಲ್ಲ, ಎಲ್ಲ ಕೂಡ ಅದರಲ್ಲಿ ಇದ್ದಿರ್ತದೆ. ಆಮೇಲೆ ಅವರಿಂದ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಅವರು ಅಲ್ಲಿ ಬ್ಯಾಗ್ ಇಟ್ಟವರು ಮತ್ತು ಇಲ್ಲಿ ಬಂದಿರುವಂಥ ವ್ಯಕ್ತಿ ಸರಿಯಾಗಿದ್ದಾರೆ, ಒಬ್ಬರೇ ವ್ಯಕ್ತಿನ ಅಂತ ನೋಡಿ ನಾನು ಅವರಿಗೆ ಅವರ ಬ್ಯಾಗನ್ನು ಅವರಿಗೆ ವಾಪಸ್ ಮಾಡಿರ್ತೀನಿ. ಇದರಿಂದ ಅವರು ಕೂಡ ಖುಷಿಯಾಗಿದ್ದಾರೆ. ನಮ್ಮ ಕರ್ನಾಟಕ ಪೊಲೀಸ್ಗೆ ಮತ್ತು ಗೋಕರ್ಣ ಠಾಣೆಗೆ ಅವರು ಧನ್ಯವಾದವನ್ನು ತಿಳಿಸಿರ್ತಾರೆ.